ಹಲೋ ನಮಸ್ಕಾರ. ನಾವಿವತ್ತು ಕುಂದಾಪುರ ಚಿಕನ್ ಮಸಾಲ ಪೌಡರ್ ಮಾಡೋದನ್ನು ನೋಡೋಣ. ಇದನ್ನು ಉಪಯೋಗಿಸಿ ಅಡುಗೆ ಗೊತ್ತಿಲ್ಲದಿದ್ದವರು ಕೂಡ ತುಂಬ ಸುಲಭವಾಗಿ ಚಿಕನ್ ಮಾಡೋದನ್ನು ಕಲಿಬಹುದು. ಮೊದಲಿಗೆ ನಾನು ಕೊತ್ತಂಬರಿ ಬೀಜನ 4 ಚಮಚ ಹಾಕ್ತಿದ್ದೀನಿ. ಆಮೇಲೆ ಮೆಂತ್ಯನ 1/4 ಚಮಚ ಹಾಕ್ತಿದ್ದೀನಿ. ಕೈ ಬರುತ್ತೆ, ಅದಕ್ಕೆ ಜಾಸ್ತಿ ಹಾಕಬಾರ್ದು. ಮೆಂತ್ಯ ಜಾಸ್ತಿ ಹಾಕ್ಬಿಟ್ರೆ ಕೈ ಬಂದುಬಿಡುತ್ತೆ, ಅದಕ್ಕೋಸ್ಕರ ನಾನು ಕಮ್ಮಿ ಹಾಕ್ತಿದ್ದೀನಿ. ಆಮೇಲೆ ಜೀರಿಗೆ 2 ಚಮಚ ಸೇರಿಸ್ತಿದ್ದೀನಿ. ಜೀರಿಗೆ ನಾನು 2 ಚಮಚನ ಆ್ಯಡ್ ಮಾಡಿದ್ದೀನಿ. ನಾವು ಈ ಥರ ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಾಕಿದರೆ ಸರಿಯಾಗಿ ಚಿಕನ್ ಸಾರು, ಚಿಕನ್ ಸುಕ್ಕ ಯಾವುದೇ ಇರಲಿ ಒಳ್ಳೆಯದಾಗಿ ಸಖತ್ತಾಗಿ ಬರುತ್ತೆ. ನಾನು ಮೆಣಸನ್ನು ಆ್ಯಡ್ ಮಾಡ್ತಿದ್ದೀನಿ. ನಾನು ಮೆಣಸಿನಲ್ಲಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಆ್ಯಡ್ ಮಾಡ್ಬೋದು. ನಾನು ಕಾಳು ಮೆಣಸನ್ನ 2 ಚಮಚ ಆ್ಯಡ್ ಮಾಡಿದ್ದೀನಿ. ನಿಮಗೆ ಖಾರ, ಕೆಲವರಿಗೆ ಖಾರ ಜಾಸ್ತಿ ಬೇಕಾಗಿರುತ್ತೆ, ಇನ್ನು ಕೆಲವರಿಗೆ ಖಾರ ಕಮ್ಮಿ ಬೇಕಾಗಿರುತ್ತೆ. ನಿಮಗೆ ಖಾರ ಹೆಚ್ಚು ಬೇಕಿದ್ರೆ ಸ್ವಲ್ಪ ಮೆಣಸಿನ ಜಾಸ್ತಿ ಹಾಕಿ. ಹೀಗೆ ಕರೆಕ್ಟಾಗಿ ಮಾಡಿದರೆ ಇದು ಪೌಡ್ರ್ ತುಂಬ ಟೈಮ್ ತನಕ ನಾವು ಒಂದು 6 ಮಂತ್ ತನಕ ಫ್ರಿಜ್ಜಲ್ಲಿ ಹಾಗೆ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದನ್ನು ನಾವು ಇದಿಷ್ಟನ್ನು ನಾವು ಮಾಡಿಟ್ರೆ 2 ಸಲ ಇದನ್ನ ಯೂಸ್ ಮಾಡ್ಬೋದು. ನಾವು 2 ಸಲ ಚಿಕನ್ ಮಸಾಲ ಮಾಡಿದರೆ ಇದನ್ನ 2 ಸಲ ಕೂಡ ನಾವು ಯೂಸ್ ಮಾಡ್ಬೋದು. ಈಗ ನಾನು ಸೋಂಪನ್ನು ಹಾಕಿದ್ದೀನಿ, ಸ್ವಲ್ಪ ಸೋಂಪನ್ನು ಹಾಕಿದ್ದೀನಿ. ಆಮೇಲೆ ಇದು ನಾನು ಚಕ್ಕೆನ 2 ಪೀಸ್ ಆ್ಯಡ್ ಮಾಡಿದ್ದೀನಿ. ಚಕ್ಕೆ ಜಾಸ್ತಿ ಹಾಕಿದರೆ ಸ್ಮೆಲ್ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ಚಕ್ಕೆನ ಇಷ್ಟೇ ಹಾಕಿದರೆ ಸಾಕಾಗ್ತದೆ. ಆಮೇಲೆ ಇದನ್ನೆಲ್ಲ ಒಂದು ಸಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಮೆಲ್ ಬರೋ ತನಕ ನಾವು ಫ್ರೈ ಮಾಡ್ತಾನೆ ಇರಬೇಕು, ಯಾಕೆಂದರೆ ಕರಟಿ ಹೋಗ್ಲಿಕ್ಕೆ ಬಿಡಬಾರ್ದು. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಒಳ್ಳೆ ಘಮ ಬರೋ ತನಕ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದನ್ನ ಪೇಷನ್ಸಲ್ಲಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಈಗೆಲ್ಲವನ್ನು ನಾನು ಫ್ರೈ ಮಾಡಲಿಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದರೆ ಆಯಿತು. ನಾವು ಈ ಥರ ಒಂದು ಸಲ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಾವು ಇದನ್ನ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ತುಂಬ ಒಂದು 3 ಸಲ ಯೂಸ್ ಮಾಡ್ಬೋದು. ಹೀಗೆ ನಾವು ಮಸಾಲೆ ಎಷ್ಟು ಹಾಕಿ ಮಾಡ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡೆನ್ಸಲ್ಲಿ ನಮ್ಮ ಪೌಡ್ರ್ ಆಗ್ತದೆ. ಈಗ ನಾವು ಮೆಣಸನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಘಮ ಬರೋ ತನಕ ಗೊತ್ತಾಗ್ತದಲ್ಲ ನಮಗೆ, ಘಮ ಬರೋ ತನಕ ನಾವು ಅದನ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಮಿಕ್ಸಿ ಪಾತ್ರಕ್ಕೆ ಹಾಕ್ಕೊಂಡು ಇದೆಲ್ಲವನ್ನು ನಾವು ಮಿಕ್ಸಿ ಪಾತ್ರಕ್ಕೆ ಹಾಕ್ಕೊಂಡು ಗ್ರೈಂಡ್ ಬರಬೇಕು. ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಬೋದು, ತುಂಬ ನೈಸಾಗಿ ಗ್ರೈಂಡ್ ಮಾಡಿ. ನೋಡಿದ್ರಲ್ಲ, ಈಗ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಇವಾಗ ನೋಡಿ ಹೇಗೆ ಪೌಡ್ರ್ ರೆಡಿ ಆಗಿದೆಯಲ್ವ. ನನಗೆ ಇಷ್ಟೊಂದು ಪೌಡ್ರ್ ಸಿಕ್ಕಿದೆ.